ಸಮಾಜ ಅಂತೇಳಿ ಅದಕ್ಕೆ ವಿರೋಧವಾಗಿ ಎಕ್ದಮ್ ಬಂತು ಯಾವುದು ಓಪನ್ ಮಾರ್ಕೆಟ್. ಅದೊಂದು ಏನಾಗಲಿಲ್ಲ, ಸಮಾನತೆ ಬರಲಿಲ್ಲ. ಕೆಲವಷ್ಟು ಜನ ಶ್ರೀಮಂತರಾದರು, ಉಳಿದವರೆಲ್ಲ ಉದ್ಯೋಗದ ಸಾಯುವಂಥ ಪ್ರಸಂಗ ಬಂತು. ಇದರಲ್ಲೇ USSR ಇವತ್ತಿನ ರಷ್ಯಾದಲ್ಲೇ ಓಡ್ಕ ಅಂದ್ರೆ ಸಾರಾಯಿ ಸಹಿತ ಪಾಳೆ ಹಚ್ಚೋ ಪ್ರಸಂಗ ಬಂತು. ಹಿಟ್ಟಿಗೆ ಪಾಳೆ ಹಚ್ಚೋ ಪ್ರಸಂಗ ಬಂತು. ಅಂದಾಗ ಸಂಪೂರ್ಣವಾಗಿ ಸೋತ್ ಪರಿಣಾಮವಾಗಿ ಇಡೀ ವಿಶ್ವ ತುಂಬ ಕಮ್ಯುನಿಸ್ಟ್ ದೇಶ ಒಂದೊಂದು ಬೆಳಗುತ್ತು ಹೋಗ್ಬಿಟ್ಟು. ಯಾಕಂದರೆ ಡಿಕ್ಟೇಟರ್ ಬೆಳೀತಿರಲ್ಲ ಕಮ್ಯುನಿಸಮ್ದಲ್ಲ. ಇವತ್ತೇನೋ ಒಂದು ಉಳಿದಿದೆ, ಯಾವುದು ಚೈನಾ ಮತ್ತು ಕ್ಯೂಬಾ, ಅಲ್ಲೂ ಸಹಿತ ಇವತ್ತು ಡಿಕ್ಟೇಟರ್ಶಿಪ್ ಅದ. ಆದರೆ ಅಲ್ಲಿ ಓಪನ್ ಮಾರ್ಕೆಟ್ ಇಟ್ಟಿದ್ದಾರೆ ಅಂತ ನಡೀತಾ ಇದೆ ಅಂತ ವಾದ ಮಾಡ್ತಾರೆ. ಇರಲಿ, ಅದೇನಿಲ್ಲ, ಆ ವಿಷಯ ಮುಖ್ಯ ಇಲ್ಲ. ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಬೇಕಾಗಿತ್ತು ಬೆಳಗಾವಿಯಿಂದನೂ ಅಂತ ನೋವು ಅವರಿಗೆ ಅದ. ಇಂಥ ಸಂದರ್ಭದಲ್ಲೇ BJPಗರು, ಅದರಲ್ಲೂ ಸಂಜಯ್ ಪಾಟೀಲರು ಮೇಲೆ 5,000 ಕೋಟಿ ರೂಪಾಯಿ ಹಗರಣ ಬಗ್ಗೆ ಮಾತಾಡಿದಾಗ ಸಹಜ ಎಲ್ಲೋ ಮನಸ್ಸಿಗೆ ನೋವಾಗ್ಯದ, ಅವ್ರಿಗೆ ಪೆಟ್ಟಾಗ್ಯದ. ಪ್ರೂವ್ ಮಾಡಪ್ರಪ್ಪ, ಚರ್ಚೆ ಮಾಡೋಣ ಏನಾಗಿ ಅಂತೇಳಿ ಸಂಜಯ್ ಪಾಟೀಲ್ರಿಗೆ ಸವಾಲು ಹಾಕ್ತಾಯಿದ್ದಾರೆ, ಬರ್ರಿ ಅಂತೇಳಿ. ಇದು ಒಂದು ರೀತಿಯಿಂದ ಅವ್ರ ಧೈರ್ಯವನ್ನು ಮೆಚ್ಚುವಂಥದ್ದು. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲೇ ಒಬ್ಬ ಹೆಣ್ಣು ಮಗಳು ತೊಳಿತಡಿ ಬನ್ನಿರಪ್ಪ ನಾವು ಉತ್ತರ ಕೊಡ್ತಾ ಅಂತ ಹೇಳ್ತಾ ಇರೋದು ಭಾಳ ಗಮನಿಸಬೇಕಾಗಿತ್ತು. ಆದರೆ ಇನ್ನೊಂದು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಮೋಸ್ಟ್ಲಿ ಈ ಒಂದು ಸಂದರ್ಭದಲ್ಲೇ ಒಂದು ಹೇಳಲೇಬೇಕಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಾರಕಿಹೊಳಿ ಜೊತೆ ಸ್ನೇಹ ಮಾಡಿದ್ದೀನಿ ತಪ್ಪಲ್ಲ, ಆದರೆ ಅತಿ ಒಂದು ಸ್ನೇಹ ಮಾಡಿದಾರ ಅನ್ನುವಂಥ ಮಾತುಗಳು ಅವರ ಬೆಂಬಲಿಗರಲ್ಲಿ ಕಂಡು ಬರ್ತಾಯಿದ್ದಾರೆ. ಭಾಳ ಜನ ಅವ್ರ ಬೆಂಬಲಿಗರು ಇಲ್ಲರಿ ಯಾಕೋ ಅತಿ ಸಮೀಪ ಹೋದರು, ಅದು ಕಾರಣ ಇರ್ಬೋದು DK ಅವರು ದೂರ ಇಡೋದಕ್ಕೆ ಇವರನ್ನು ಅನ್ನುವಂಥ ಮಾತು. ಯಾಕಂದ್ರೆ ಹೆಬ್ಬಾಳ್ಕರ್ ಅವ್ರನ್ನ ಯಾವುದೋ ಮನದ ಮೂಲೆಯಲ್ಲಿ DK ಅವ್ರಿಗೆ ಜಾರಕಿಹೊಳಿ ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ಅಲ್ಲಿ ಹಾಕಿದ್ರು ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಇವತ್ತು ಅದು ಯಾಕೋ ಇವರು ಅಷ್ಟು ಪ್ರಬಲ ಸ್ಪರ್ಧೆ ನೀಡಲಿಲ್ಲ ಅನ್ನೋ ಕಾರಣ ಇರ್ಬೋದು. ಜೊತೆಗೆ ಲಕ್ಷ್ಮಣ್ ನಮ್ಮ ಸೌದಿ ಅವರಿಗೆ ಮಿನಿಸ್ಟರ್ ಮಾಡ್ತಾನೆ ಮಾತು ಕೊಟ್ಟಿದ್ದು ಆಗಿರ್ಬೋದು. ಮತ್ತು ಇನ್ನೊಂದು ರಾಜಕೀಯದಲ್ಲಿ ಬೆಳಗಾವಿ ಜಿಲ್ಲೆ